ಮಹಾಭಾರತದ ಅರ್ಜುನ ಕೇವಲ ವೀರ ಯೋಧ ಮಾತ್ರನಲ್ಲ, ಜೀವನ ಅಂದ್ರೇನು, ಯೋಧನಾಗಿ ತಾನು ಹೇಗಿರಬೇಕು ಅನ್ನೋದನ್ನ ಕಲಿತುಕೊಂಡಿದ್ದ ಯೋಧನಾಗಿದ್ದ. ಅರ್ಜುನನಿಂದ ನಾವು ಸಾಕಷ್ಟು ಜೀವನ ಪಾಠಗಳನ್ನ ಕಲಿತುಕೊಳ್ಳಬಹುದು. ಅರ್ಜುನನು ನೀಡಿದ ಈ ಜೀವನ ಪಾಠಗಳು ನಮಗೆ ಯಶಸ್ಸನ್ನ ಸಾಧಿಸೋದಕ್ಕೆ, ಮನಸ್ಸನ್ನ ನಿಯಂತ್ರಣದಲ್ಲಿಟ್ಕೊಳ್ಳೋದಕ್ಕೆ ಸಹಾಯವನ್ನ ಮಾಡುತ್ತೆ. ಹಾಗಾದ್ರೆ ಅರ್ಜುನನಿಂದ ನಾವು ಕಲಿಯಬೇಕಾದ ಜೀವನ ಪಾಠಗಳ್ಯಾವುದು ನೋಡೋಣ ಬನ್ನಿ. ಮಹಾಭಾರತ ಅವಧಿಯಲ್ಲಿ ಅರ್ಜುನ ಮಹಾನ್ ಬಿಲ್ಲುಗಾರನಾಗಿದ್ದ. ಪಾಂಡವರಿಂದಾಗಲಿ ಅಥವಾ ಕೌರವರಿಂದಾಗಲಿ ಅರ್ಜುನನು ಬಿಲ್ಲುಗಾರಿಕೆಯಿಂದ ಸೋಲಿಸುವುದು ಬಹಳ ಕಷ್ಟಕರವಾಗಿತ್ತು. ಇದಲ್ಲದೆ ಅರ್ಜುನ ಏಕಾಗ್ರತೆಗೆ, ಸಂಯಮಕ್ಕೆ ಮತ್ತು ಆಂತರಿಕ ಶ್ರೇಷ್ಠತೆಯ ರೂಪವಾಗಿದ್ದ. ಅವನು ಕೇವಲ ದೈಹಿಕ ಶಕ್ತಿಯನ್ನು ಮಾತ್ರವಲ್ಲ, ಮಾನಸಿಕವಾಗಿಯೂ ಶಕ್ತಿಯುತನಾಗಿದ್ದ. ಒತ್ತಡದ ಪರಿಸ್ಥಿತಿಯಲ್ಲೂ ಶಾಂತವಾಗಿರ್ತಿದ್ದ. ಯಾವುದೇ ಉದ್ದೇಶವನ್ನ ಹೊಂದಿದರೂ ಅದರಲ್ಲಿ ಸ್ಪಷ್ಟತೆ ಮತ್ತು ಅದನ್ನ ಯಶಸ್ವಿಗೊಳಿಸಬೇಕೆನ್ನುವ ನಿಲುವನ್ನ ಹೊಂದಿರ್ತಾ ಇದ್ದ. ವೇಗವಾಗಿ ಬದಲಾಗುತ್ತಿರುವ ಹಾಗೂ ಒತ್ತಡಯುಕ್ತ ಪ್ರಸ್ತುತ ಜಗತ್ತಿನಲ್ಲಿ ನಾವು ನಮ್ಮ ಮನಸ್ಸನ್ನ ಕೇಂದ್ರೀಕೃತವಾಗಿ ಹಾಗೂ ಬಲವಾಗಿ ಇಟ್ಟುಕೊಳ್ಳುವುದರ ಬಗ್ಗೆ ಅರ್ಜುನನು ಈ ಸಲಹೆಗಳನ್ನ ನೀಡ್ತಾ ಇದ್ದಾನೆ. ಯೋಧನಂತೆ ಮೆದುಳಿಗೆ ತರಬೇತಿಯನ್ನ ನೀಡುವುದು ಅಂದ್ರೆ ಗಮನವನ್ನ ತೀಕ್ಷ್ಣಗೊಳಿಸುವುದು, ಭಯವನ್ನ ನಿರ್ವಹಿಸುವುದು ಮತ್ತು ಉದ್ದೇಶದಿಂದ ವರ್ತಿಸುವುದು ಅಂತ ಅರ್ಜುನ ಕಲಿಸಿದ್ದಾನೆ. ಶಿಸ್ತಿನ ಜೀವನವನ್ನ ಪಾಲಿಸಿ. ಅರ್ಜುನನು ತನ್ನ ಪಾಂಡಿತ್ಯವನ್ನ ದಶಕಗಳ ಶಿಸ್ತಿನ ಅಭ್ಯಾಸಗಳಿಂದ ಪಡೆದುಕೊಂಡಿದ್ದ. ಅವನು ಪ್ರತಿದಿನ ಅಭ್ಯಾಸವನ್ನ ಮಾಡಿದನು, ದಿನಚರಿಯನ್ನ ಅನುಸರಿಸಿದನು ಮತ್ತು ಹಿರಿಯರು ಮತ್ತೆ ನೀಡಿದ ಮಾರ್ಗದರ್ಶನವನ್ನ ಚಾಚು ತಪ್ಪದೆ ಪಾಲಿಸಿದ್ದ. ಅನೇಕ ಬಾರಿ ಶಿಸ್ತನ್ನ ನಿರ್ಬಂಧ ಅಂತ ತಪ್ಪಾಗಿ ಅರ್ಥೈಸಲಾಗುತ್ತದೆ, ಆದರೆ ಯೋಧನ ಮನಸ್ಸಿಗೆ ಅದು ಸ್ವಾತಂತ್ರ್ಯವನ್ನ ಸೃಷ್ಟಿಸುತ್ತದೆ. ಶಿಸ್ತುಬದ್ಧವಾದ ಮೆದುಳು ಕಡಿಮೆ ಚಂಚಲತೆಯನ್ನ ಹೊಂದಿರುತ್ತೆ, ಒತ್ತಡ ಮುಕ್ತವಾಗಿರುತ್ತೆ. ನಿಯಮಿತ ಅಭ್ಯಾಸಗಳು, ನಿದ್ರೆ, ಕಲಿಕೆ ಮತ್ತು ಪ್ರತಿಬಿಂಬವು ಮಾನಸಿಕ ಅವ್ಯವಸ್ಥೆಯನ್ನ ಕಡಿಮೆ ಮಾಡುತ್ತದೆ. ಹೆಚ್ಚು ಮುಖ್ಯವಾಗಿ ಶಿಸ್ತು ಇಚ್ಛೆಯನ್ನ ಬಲಪಡಿಸುತ್ತೆ ಮತ್ತು ಯಾವುದೇ ಕೆಲಸ ಎಷ್ಟೇ ಕಷ್ಟಕರವಾಗಿದ್ರೂ ಅದನ್ನ ಸುಲಭವಾಗಿ ಪೂರ್ಣಗೊಳಿಸುವುದಕ್ಕೆ ಸಹಾಯವನ್ನ ಮಾಡುತ್ತೆ. ಭಯದಿಂದ ಓಡಿ ಹೋಗುವ ಬದಲು ಭಯವನ್ನ ಎದುರಿಸಿ ನಿಲ್ಲಬೇಕು. ಕುರುಕ್ಷೇತ್ರ ಯುದ್ಧದ ಮೊದಲು ಅರ್ಜುನ ಕೂಡ ಯುದ್ಧವನ್ನ ಗೆಲ್ಲುತ್ತೇವೆಯೇ, ಸೋಲುತ್ತೇವೆಯೇ ಎನ್ನುವುದರ ಬಗ್ಗೆ ಆಳವಾದ ಅನುಮಾನವನ್ನ ಹೊಂದಿದ್ದನು. ಆದರೆ ಇಲ್ಲಿ ಅರ್ಜುನನ ಭಯ ಮತ್ತು ಅನಿಶ್ಚಿತತೆಯನ್ನ ದೂರ ಮಾಡಿದ್ದು ಶ್ರೀಕೃಷ್ಣ ಪರಮಾತ್ಮ. ನಮ್ಮಲ್ಲಿ ಭಯ ಮತ್ತು ಅನಿಶ್ಚಿತತೆ ಉಂಟಾಗೋದಕ್ಕೆ ನಾವು ಅದಕ್ಕೆ ಪ್ರತಿಕ್ರಿಯಿಸಬೇಕು ಎಂಬುದು ತುಂಬಾನೇ ಮುಖ್ಯವಾಗತ್ತೆ. ಕೃಷ್ಣನ ಮಾರ್ಗದರ್ಶನವನ್ನ ಕೇಳುವ ಅರ್ಜುನನಂತೆ ನಾವು ವಿರಾಮ, ಚಿಂತನೆ ಮತ್ತು ಸ್ಪಷ್ಟತೆಯನ್ನ ಹುಡುಕಬೇಕು. ನಾವು ಶಾಂತವಾಗಿ ಅವಮಾನವನ್ನ ಎದುರಿಸಿದಾಗ ಅವಮಾನಗಳು ಸಾಮಾನ್ಯವಾಗಿ ಬೆಳವಣಿಗೆ ಮತ್ತು ಸ್ವಯಂ ಅನ್ವೇಷಣೆಯ ಪ್ರಮುಖ ಹಂತವಾಗಿ ಬದಲಾಗುತ್ತವೆ. ಹಾಗಿದ್ರೆ ನಮ್ಮ ಮನಸ್ಸನ್ನ ನಿಯಂತ್ರಿಸುವುದು ಹೇಗೆ? ಬಹಳ ಮುಖ್ಯವಾದ ಸಂಗತಿ ಅಲ್ವಾ ಇದು. ಅರ್ಜುನನು ಮಹಾಭಾರತ ಯುದ್ಧವನ್ನ ಕೇವಲ ದೈಹಿಕ ಕೌಶಲ್ಯದಿಂದ ಮಾತ್ರವಲ್ಲ, ಆಂತರಿಕ ನಿಯಂತ್ರಣದಿಂದಲೂ ಗೆದ್ದಿದ್ದ. ಓರ್ವ ಯೋಧ ಎಷ್ಟೇ ಬಲಿಷ್ಠನಾಗಿದ್ದರೂ ಆತನಲ್ಲಿನ ಕೋಪ, ಅಹಂಕಾರ ಮತ್ತು ಹಠದ ಪ್ರವೃತ್ತಿ ಆತನನ್ನ ದುರ್ಬಲಗೊಳಿಸುವುದು. ಆಂತರಿಕವಾಗಿ ನಾವು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡಾಗ ಭಾವನೆಗಳು ಎಲ್ಲೆ ಮೀರಿ ಹೋಗೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಆಧುನಿಕ ಜೀವನದಲ್ಲಿ ಈ ಕೌಶಲ್ಯವು ಕೆಲಸದಲ್ಲಿ ಒತ್ತಡದ ಸಂಭಾಷಣೆಗಳು ನಡೆದಾಗ, ಕೆಲಸದಿಂದ ಒತ್ತಡ ಹೆಚ್ಚಾದಾಗ ಮತ್ತು ವೈಯಕ್ತಿಕ ಸಂಘರ್ಷಗಳು ಉಂಟಾದಾಗ ಭಾವನಾತ್ಮಕವಾಗಿ ದೃಢವಾಗಿ ನಿಲ್ಲುವಂತೆ ಮಾಡುತ್ತದೆ. ಮಾನಸಿಕ ನಿಯಂತ್ರಣವನ್ನ ಬಲಪಡಿಸೋದಕ್ಕೆ ಒಬ್ಬರು ಸಾವಧಾನತೆ, ತಾಳ್ಮೆ ಅಥವಾ ಸ್ವಯಂ ಅರಿವನ್ನ ಬಳಸಬಹುದು. ಮನಸ್ಸು ಸ್ಥಿರವಾಗಿದ್ದಾಗ ಕ್ರಿಯೆಗಳು ನಿಖರ ಮತ್ತು ಉದ್ದೇಶಪೂರ್ವಕವಾಗಿರುತ್ತವೆ. ಕಲಿಕೆಗೆ ನಿಮ್ಮನ್ನ ನೀವು ಶರಣಾಗಿಸಿಕೊಳ್ಳಿ. ಅರ್ಜುನ ಪ್ರತಿಭಾವಂತನಾಗಿದ್ದರೂ ಅನೇಕ ಕಲೆಗಳನ್ನ ಬಲ್ಲವನಾಗಿದ್ರು. ಅವನು ತನ್ನ ಜೀವನದುದ್ದಕ್ಕೂ ವಿದ್ಯಾರ್ಥಿಯಾಗಿಯೇ ಇದ್ದನು. ಆತನ ಬಳಿ ಯಾರೇ ಮಾತನಾಡಿದರೂ ಅದನ್ನ ಆಲಿಸುವ ಗುಣವನ್ನ ಹೊಂದಿದ್ದನು. ಪ್ರಶ್ನೆಗಳನ್ನ ಕೇಳುವ ಗುಣವನ್ನು ಸಹ ಹೊಂದಿದ್ದನು. ತನ್ನ ತಪ್ಪುಗಳನ್ನು ತಿದ್ದುಕೊಳ್ಳುವ ಕಲೆಯನ್ನು ಸಹ ಬೆಳೆಸಿಕೊಂಡಿದ್ನು. ಅರ್ಜುನನ ಪ್ರಕಾರ ಯೋಧನ ಮೆದುಳು ಯಾವಾಗಲೂ ಕಲಿಕೆಯ ಕ್ರಮದಲ್ಲಿರುತ್ತದೆ. ಅಹಂಕಾರವು ಬೆಳವಣಿಗೆಯನ್ನ ಸಂಕುಚಿತಗೊಳಿಸುತ್ತದೆ, ನಮ್ರತೆ ಅದನ್ನ ವಿಸ್ತರಿಸುತ್ತದೆ. ದೈನಂದಿನ ಜೀವನದಲ್ಲಿ ನಮ್ಮ ತಪ್ಪುಗಳನ್ನ ತಿದ್ದಿಕೊಳ್ಳಬೇಕು. ಅದರಿಂದ ನಾವು
ಪಾಠವನ್ನ ಕಲಿಯಬೇಕು. ನಿಜವಾದ ಪಾಂಡಿತ್ಯ ನಿರಂತರ ಕಲಿಕೆಯ ಫಲಿತಾಂಶವಾಗಿದೆ. ಉದ್ದೇಶಕ್ಕೆ ಬದ್ಧರಾಗಿರಬೇಕು. ಮಹಾಭಾರತ ಯುದ್ಧ ಭೂಮಿಯಲ್ಲಿ ಅರ್ಜುನ ದುರ್ಯೋಧನಂತೆ ಅಹಂಕಾರದಿಂದ ಹೋರಾಡಿದವನಲ್ಲ, ಧರ್ಮ ಮತ್ತು ಸತ್ಯಕ್ಕಾಗಿ ಹೋರಾಡಿದವನು. ನಾವು ಯಾವ ಕಾರಣಕ್ಕಾಗಿ ಕೆಲಸ ಮಾಡುತ್ತಿದ್ದೇವೆ ಎಂಬುದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಆ ಕೆಲಸಕ್ಕೆ ಒಂದು ಅರ್ಥ ಬರುತ್ತದೆ. ಅದನ್ನು ಯಶಸ್ಸಿನತ್ತ ಕೊಂಡೊಯ್ಯಲು ಸಹಾಯವನ್ನ ಮಾಡುತ್ತೆ. ನಾವು ಏನು ಮಾಡಬೇಕು, ಏನು ಮಾಡುತ್ತಿದ್ದೇವೆ, ಯಾಕೆ ಮಾಡಬೇಕು ಅನ್ನೋದನ್ನ ಸರಿಯಾಗಿ ತಿಳಿದುಕೊಂಡು ಕೆಲಸವನ್ನ ಮಾಡಿದಾಗ ಅದು ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ಳುತ್ತದೆ. ಅಂತಹ ಕೆಲಸದಲ್ಲಿ ಯಾವುದೇ ಗೊಂದಲಗಳು ಇರೋದಿಲ್ಲ. ನಮ್ಮ ಉದ್ದೇಶವು ಗಟ್ಟಿಯಾಗಿದ್ದಾಗ ಅದನ್ನ ಬದಲಾಯಿಸುವುದಕ್ಕೆ ಯಾರಿಂದಲೂ ಸಹ ಸಾಧ್ಯವಾಗುವುದಿಲ್ಲ. ಏಕಾಗ್ರತೆ ಮತ್ತು ಗುರಿ ಸಾಧನೆಯ ಪಾಠ. ಅರ್ಜುನನಿಗೆ ಸಂಬಂಧಿಸಿದಂತೆ ಅನೇಕ ಕಥೆಗಳಿದ್ದರೂ ಅವನು ಪಕ್ಷಿಯ ಕಣ್ಣಿಗೆ ಗುರಿಯಿಟ್ಟು ಹೊಡೆದಿರುವ ಕತೆ ಇಂದಿಗೂ ಪ್ರಸ್ತುತವಾಗಿದೆ. ಅರ್ಜುನ ದ್ರೋಣಾಚಾರ್ಯರ ಮೂಲಕ ಪಕ್ಷಿಯ ಕಣ್ಣಿಗೆ ಬಾಣವನ್ನ ಗುರಿಯಿಟ್ಟು ಹೊಡೆಯುವ ಪಾಠವನ್ನ ಕಲಿತಿದ್ದ. ಗುರು ದ್ರೋಣರು ತಮ್ಮ ಶಿಷ್ಯಂದಿರಿಗೆ ಪಕ್ಷಿಯ ಕಣ್ಣಿಗೆ ಗುರಿಯಿಟ್ಟು ಹೊಡೆಯುವುದಕ್ಕೆ ಕೇಳಿದಾಗ ಅವರ ಎಲ್ಲ ಶಿಷ್ಯರು ಮರಕ್ಕೆ, ಮರದ ಕೊಂಬೆಗಳಿಗೆ, ಆಕಾಶಕ್ಕೆ ತಮ್ಮ ಬಾಣವನ್ನ ಹೊಡೆದ್ರೆ ಅರ್ಜುನ ಮಾತ್ರ ಏಕಾಗ್ರತೆಯಿಂದ ಪಕ್ಷಿಯ ಕಣ್ಣಿಗೆ ಗುರಿಯಿಟ್ಟು ಬಾಣವನ್ನ ಹೊಡೆಯುತ್ತಾನೆ. ಅರ್ಜುನ ಈ ಕತೆ ನಮಗೆ ಏಕಾಗ್ರತೆಯ ಬಗ್ಗೆ, ಗುರಿ ಸಾಧನೆಯ ಬಗ್ಗೆ ಪಾಠವನ್ನ ಕಲಿಸುತ್ತವೆ. ನಿರಂತರವಾಗಿ ತರಬೇತಿ ಪಡೆದ ಗಮನವು ಸ್ಪಷ್ಟತೆಯನ್ನ ತರುತ್ತದೆ ಮತ್ತು ಅದರೊಂದಿಗೆ ಸ್ವಾಭಾವಿಕವಾಗಿ ಉತ್ತಮ ಕಾರ್ಯಕ್ಷಮತೆಯನ್ನ ಅನುಸರಿಸುತ್ತವೆ. ಹೀಗೆ ನಿಮ್ಮ ಜೀವನಕ್ಕೆ ಸ್ಫೂರ್ತಿ ಆಗುವ ಮಹಾಭಾರತದ ಕಥೆಗಳು, ಮೋಟಿವೇಶನ್ ಸ್ಟೋರೀಸ್ಗಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿ.